ಹಾಯ್ ಹಾಯ್ ಈ ಸ್ವೀಟ್ ತಿಂತಾ ಇದ್ರೆ ತಿಂತಾನೆ ಇರೋಣ ಅನಿಸುತ್ತೆ. ಒಂದು ತಿನ್ನೋರು ಎರಡು ಖಂಡಿತ ತಿಂತಾರೆ, ಅಷ್ಟು ಚೆನ್ನಾಗಿರೋ ಈ ಸ್ವೀಟು ಯಾವುದರಿಂದ ಮಾಡಿದ್ದೀನಿ ಅಂತ ನೋಡೋಣ. ತುಂಬಾ ಹೆಲ್ದಿನೂ ಇದೆ ಒಂದು ಸ್ವಲ್ಪ, ಯಾಕೆಂದರೆ ಇದರಲ್ಲಿ ನಾನು ಬಳಸಿರೋ ವಸ್ತುಗಳು ತುಂಬಾ ಸಿಂಪಲ್ ಆಗಿರುವೆ, ತುಂಬ ಹೆಲ್ದಿಯಾಗಿರುವಂಥದ್ದು. ಹೇಗಿದೆ ಅಂತ ನೋಡೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನು ಮಿಲ್ಕ್ ಪೌಡ್ರು 1.5 ಕಪ್ ಮಿಲ್ಕ್ ಪೌಡ್ರ್ ತೊಗೊಂಡಿದ್ದೀನಿ. ಅದನ್ನು ಒಂದು ಪ್ಯಾನಲ್ಲಿ ಒಂದು ಅರ್ಧ ಕಪ್ಪು ಹಾಲನ್ನು ಹಾಕಿ ಈ ಥರ ಮೊದಲು ನಾನು ಈ ಗ್ಯಾಸ್ ಆನ್ ಮಾಡ್ಕೊಂಡಿಲ್ಲ, ಎಲ್ಲದನ್ನು ಈ ಥರ ಇದು ಮಾಡ್ಕೊಂಡ್ಮೇಲೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಗ್ಯಾಸ್ ಆನ್ ಮಾಡಿ ಸಿಮ್ಮಲ್ಲೇ ಇದನ್ನು ಬಾಯ್ಲ್ ಮಾಡಬೇಕಾಗುತ್ತೆ. ಒಂದು ಕಡೆ ಒಂದು ಅರ್ಧ ಬೌಲು, ಯಾವ ಬೌಲ್ ಅಳತೆ ತೊಗೊಂಡಿದ್ನಲ್ಲ ಅದರಲ್ಲಿ ಅರ್ಧ ಬೌಲ್ ಸಕ್ಕರೆನ ತೊಗೊಂಡಿದ್ದೆ, ಸ್ವಲ್ಪ ಯಾಲಕ್ಕಿನ ಹಾಕಿ ಒಂದು 3-4, ಅದರಲ್ಲಿ ಒಂದು 6 ಸ್ಪೂನ್ ಸಕ್ಕರೆ ಪುಡಿನ ಹಾಕ್ತಾಯಿದ್ದೀನಿ. ಸಕ್ಕರೆ ಪೌಡ್ರನ್ನು ಮಾಡಿಕೊಂಡು ಒಂದು 6 ಸ್ಪೂನು ಇದಕ್ಕೆ ಏನು ಮಿಲ್ಕು ನಾವು ಮತ್ತು ಮಿಲ್ಕ್ ಪೌಡ್ರನ್ನು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಸಕ್ಕರೆ ಪುಡಿನೂ ಹಾಕ್ತಾಯಿದ್ದೀನಿ. ತುಂಬ ಟೇಸ್ಟಿ, ತುಂಬ ಈಸಿ, ಸ್ವಲ್ಪ ಹೆಲ್ದಿನ ಅಂತ ಹೇಳಿ ಸಕ್ಕರೆ ಹಾಕಿದ್ದೀವಿ, ಹೆಲ್ದಿ ಇರಲ್ಲ ಅಂತ ಅಂದ್ಕೊಂಡ್ರೂ ಇದಕ್ಕೆ ಇನ್ನೊಂದು ಏನು ನಾನು ಸೇರಿಸ್ತಾ ಇದ್ದೀನಲ್ಲ ಅದು ಹೆಲ್ದಿದೆ. ಅಂದರೆ ಸ್ವೀಟ್ ತಿನ್ನಬಾರ್ದು ಅಂತಿದ್ದವರು ತಿನ್ನಬಹುದು. ಇದರಲ್ಲಿ ನೀವು ಸಕ್ಕರೆ ಮಿಕ್ಸ್ ಮಾಡಲಿಲ್ಲ ಅಂದರೂ ತೊಂದರೆ ಇಲ್ಲ, ಆದರೆ ಸ್ವಲ್ಪ ಸಕ್ಕರೆ ಬೇಕಾಗುತ್ತೆ. ಯಾಕೆಂದರೆ ಮಿಲ್ಕ್ ಪೌಡ್ರು ಸ್ವಲ್ಪ ಸಿಹಿ ಇರುತ್ತೆ, ಆದರೆ ಅದಕ್ಕೆ ಸ್ವಲ್ಪ ಫ್ಲೇವರ್ ಬೇಕು, ಸಿಹಿದು ಫ್ಲೇವರ್ ಬೇಕು ಅಂದರೆ ಸಕ್ಕರೆ ಪೌಡ್ರ್ ಹಾಕಲೇಬೇಕಾಗುತ್ತೆ. ನೋಡಿ, ಇದನ್ನು ಸಣ್ಣ ಒಂದು ಸಿಮ್ ಗ್ಯಾಸಲ್ಲಿ ಇಟ್ಕೊಂಡು ನಾನು ಬಾಯ್ಲ್ ಮಾಡ್ತಾಯಿದ್ದೀನಿ. ಬೇಗ ಆಗಿಬಿಡುತ್ತೆ, 5-6 ನಿಮಿಷದಲ್ಲಿ ಇದು ಗಟ್ಟಿ ಆಗಿಬಿಡುತ್ತೆ. ಒಂದು ಅರ್ಧ ಸ್ಪೂನು ತುಪ್ಪನ ಹಾಕಿದ್ದೀನಿ ಶೈನಿಂಗಿಗೆ ಅಂತ. ನೋಡಿ, ಗಟ್ಟಿ ಆಯಿತು, ಮಿಲ್ಕ್ ಪೌಡ್ರ್ ಅಲ್ವಾ, ಬೇಗ ಆಗಿಬಿಡುತ್ತೆ ಅದು. ಈ ಥರ ನಾವು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಅದನ್ನೆಲ್ಲ ನಾನು ಈ ಕನ್ಸಿಸ್ಟೆನ್ಸಿ ಬರಬೇಕು, ಈ ಟೆಕ್ಸ್ಚರ್ ನೋಡಿ ಈ ಥರನೇ ಬಂದ ಮೇಲೆ ಒಂದು ಪ್ಲೇಟಲ್ಲಿ ನಾವು ಸ್ವಲ್ಪ ತುಪ್ಪ ಹಚ್ಚಿಟ್ಕೊಂಡಿದ್ದೆ ಮೊದಲೇ. ಆ ಮಿಲ್ಕ್ ಪೌಡ್ರ್ ಎಲ್ಲ ನಾವು ಏನು ಚೆನ್ನಾಗಿ ಬಾಯ್ಲ್ ಮಾಡಿ ಈ ಥರ ಮಾಡ್ಕೊಂಡಿದ್ವಲ್ಲ ಅದನ್ನು ಒಂದು ಇದಕ್ಕೆ ಪ್ಲೇಟಿಗೆ ಸ್ಪ್ರೆಡ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಎಷ್ಟು ಈಸಿ, ಎಷ್ಟು ಇದು ಆ್ಯಕ್ಚುಲಿ ಹೇಳ, ನಾನು ಮಿಠಾಯಿ ಶಾಪಲ್ಲಿ ಸುಮಾರು ಸರಿ ಖರೀದಿ ಮಾಡ್ಕೊಂಡು ತಿಂದಾಗೆಲ್ಲ ನಂಗೆ ಭಾಳ ಇಷ್ಟ ಆಗ್ತಿತ್ತು. ನನ್ನದೇ ಐಡಿಯಾದ ಮೇಲೆ ನಾನೇ ಇದನ್ನು ಮಾಡಬಹುದು ಅಂತ ನಾನು ಮಾಡಿದ್ದು. ನಿಮಗೆ ಮನೇಲಿ ಯಾರ ಮನೆಯಲ್ಲೂ ನೀವು ಮಾಡಿದಿರೋ ಇಲ್ಲವೋ ಗೊತ್ತಿಲ್ಲ, ನಾನು ಖಂಡಿತ ನಾನೇ ಓನ್ ಮಾಡಿದ್ದು. ಮಿಠಾಯಿ ಶಾಪಿಂದ ತಂದಾಗ ನನಗೆ ಭಾಳ ಇಷ್ಟ ಆಗಿತ್ತು, ಅವ್ರು ಹೆಂಗೆ ಮಾಡ್ತಾರೇನೋ ಅಂತ ನನ್ನ ಐಡಿಯಾ ಓಡಿಸಿ ನಾನು ಮಾಡಿದ್ದು ಫ್ರೆಂಡ್ಸ್ ಇದು. ಆಮೇಲೆ ನಾನು ಈ ಮಿಲ್ಕ್ ಪೌಡ್ರ್ ಒಂದು ಪ್ಲೇಟಲ್ಲಿ ಹಾಕಿಟ್ಟಾಯಿತು. ಇಲ್ಲೊಂದು 10-12 ಖರ್ಜೂರವನ್ನು ತೊಗೊಂಡಿದ್ದೀನಿ. ಅದನ್ನು ವಾಶ್ ಮಾಡಿಕೊಂಡು ಅದನ್ನು ಒಂದು ಸ್ವಲ್ಪ ಹಾಲು ಹಾಕಿ ರುಬ್ಕೊಂಡಿದ್ದೀನಿ ಪೌಡ್ರ್ ಮಾಡಿ ಈ ಥರ. ಆಮೇಲೆ ಇದಕ್ಕೊಂದು ಸ್ವಲ್ಪ ತುಪ್ಪ ಹಾಕಿ ಅದೇ ಪ್ಯಾನಲ್ಲಿ, ಮೊದಲು ಯಾವ ಪ್ಯಾನಲ್ಲಿ ನಾನು ಮಿಲ್ಕ್ ಪೌಡ್ರನ್ನು ಮಾಡ್ಕೊಂಡಿದ್ನಲ್ಲ ಅದೇ ಪ್ಯಾನಲ್ಲಿ ಮತ್ತು ಖರ್ಜೂರ ರುಬ್ಕೊಂಡಿದ್ದನ್ನು ಸಹ ನಾನು ಈ ಥರ ಬಾಯ್ಲ್ ಮಾಡ್ಕೊತಾ ಇದ್ದೀನಿ. ಇದೂ ಸಹ ಬೇಗ ಆಗಿಬಿಡುತ್ತೆ, ಒಂದು 5-6 ನಿಮಿಷದಲ್ಲಿ, 15-20 ನಿಮಿಷದೊಳಗೆ ಒಂದು ಸ್ವೀಟ್ ರೆಡಿ ಆಗಿಬಿಡುತ್ತೆ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಖರ್ಜೂರ ಹಾಕಿರೋದ್ರಿಂದ ಅದ್ರ ಫ್ಲೇವರು, ಅದರದ್ದು ಒಂದು ರೀತಿ ವಾಸನೆ, ಅಂದರೆ ಏನು ಸುವಾಸನೆ ಅಷ್ಟು ಚೆನ್ನಾಗಿರುತ್ತೆ. ಬೇಗನೆ ಇದು ಆಗಿಬಿಡುತ್ತೆ. ನೋಡಿ, ಇದು ಗಟ್ಟಿ ಆಯಿತು. ಒಂದು ಸಿಮ್ಮಲ್ಲಿ ಗ್ಯಾಸನ್ನು ಇಟ್ಕೊಂಡು ಒಂದು 5-6 ನಿಮಿಷ ಈ ಥರ ಬಾಯ್ಲ್ ಮಾಡಿಬಿಟ್ರೆ ಅದು ಆಗಿಬಿಡುತ್ತೆ. 1 ಸ್ಪೂನ್ ತುಪ್ಪ ಹಾಕಿರೋದ್ರಿಂದ ನೋಡಿ ಶೈನಿಂಗು ಬರ್ತಾಯಿದೆ, ಅಂಟುಗಳಲ್ಲ. ಆಮೇಲೆ ಇದನ್ನು ನಾವು ಈಗೇನು ಆ ಮಿಲ್ಕ್ ಪೌಡ್ರನ್ನ ನೋಡಿ ಇಷ್ಟು ಚೆನ್ನಾಗಿ ಈ ಥರ ಆಯ್ತಲ್ಲ, ಗಟ್ಟಿ ಉಂಡೆ ಕಟ್ಟೋ ಹದಕ್ಕೆ ಬಂದಿದೆ. ಇಷ್ಟು ಈ ಟೆಕ್ಸ್ಚರ್ ಬಂದರೆ ಸಾಕು. ಎಷ್ಟು ಸಿಂಪಲ್ ರೆಸಿಪಿ ಗೊತ್ತಾ, ಆದರೆ ಅದರದ್ದು ಅಷ್ಟೇ ಟೇಸ್ಟು. ಈ ಖರ್ಜೂರ ನಾವು ಹಾಕಿರ್ತೀವಲ್ಲ, ಖರ್ಜೂರದ ರುಚಿ ಆ ಸ್ವೀಟಲ್ಲಿ ಬಂದಾಗ ನಾನು ಭಾಳ ಇಷ್ಟಪಡ್ತಿದ್ದೆ ಈ ಸ್ವೀಟನ್ನು. ಯಾವಾಗಾದರೂ ನೋಡಿದಾಗೆಲ್ಲ ತಂದಾಗೆಲ್ಲ ಇದನ್ನು ಮಾಡಲೇಬೇಕು ಅಂತ ಅನ್ಕೋತಿದ್ದೆ. ನಾನು ಖಂಡಿತ ನಾನೇ ಟ್ರೈ ಮಾಡಿದ್ದಿದ್ದು. ನಂದು ಓನ್ ರೆಸಿಪಿ, ಅಂದರೆ ಮಿಠಾಯಿ ಶಾಪಲ್ಲಿ ಇದ್ರೂ ಕೂಡ ಇದು ನಾನು ಮನೇಲಿ ಓನ್ ರೆಸಿಪಿ, ನಾನು ಎಲ್ಲೂ ಕೇಳಿಲ್ಲ ನೋಡಿಲ್ಲ. ಈಗ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಮತ್ತೆ ತುಪ್ಪ ಹಾಕಿ ಈ ಥರ ಮಾಡ್ಕೊಂಡಿದ್ದೀನಿ. ಗಟ್ಟಿ ಆಗಿದೆ ಆಲ್ರೆಡಿ. ಇದನ್ನು ಚೆನ್ನಾಗಿ ಇದೆಲ್ಲ ಆದಮೇಲೆ ನಾವು ಈಗೇನು ಮಿಲ್ಕ್ ಪೌಡ್ರ್ ಹಾಕಿದ್ವಲ್ಲ ನೋಡಿ ಎಷ್ಟು ಚೆನ್ನಾಗಿ ಈ ಥರ ಬಂದಿದೆ. ಕರೆಕ್ಟು ಇದ್ರ ಮೇಲೆ ಸ್ಪ್ರೆಡ್ ಮಾಡೋಣ. ಈಗ ನಾವೇನು ಮಿಲ್ಕ್ ಪೌಡ್ರು ಮೊದಲೇ ನಾವು ಏನು ಮಾಡಿಟ್ಕೊಂಡಿದ್ವಲ್ಲ ಅದ್ರ ಮೇಲೆ ಈ ಖರ್ಜೂರದ ಮಿಕ್ಸನ್ನು ಸ್ಪ್ರೆಡ್ ಮಾಡೋಣ. ಭಾಳ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ತುಂಬ ಈಸಿ. ನೀವು ಈಗ ಶ್ರಾವಣದಲ್ಲಿ ಈ ಥರ ಸ್ವೀಟ್ ಮಾಡಿ ಖಂಡಿತ ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ನಾವು ಏನೇನೋ ಸ್ವೀಟ್ ಕೊಡೋದು ಮತ್ತು ಹೊರಗಡೆ ತರೋಕ್ಕಿಂತ ಇದು ಮನೆಯಲ್ಲೇ ಮಾಡ್ಬೋದಲ್ವ. ಇದೇ ಸ್ವೀಟ್ ಮನೇಲಿ ನೀವು ಹೊರಗಡೆ ದುಡ್ಡು ಕೊಡ್ತಂದ್ರೆ ಎಷ್ಟೆಲ್ಲ ನೀವು ಕೊಟ್ಟು ತರ್ತೀರ, ಅದಕ್ಕಿಂತ ಮನೇಲಿ ಸಿಂಪಲ್ಲಾಗಿ ಬೇಗ ಮಾಡ್ಬೋದು. ನಾನು ಸ್ವಲ್ಪ ತುಪ್ಪನ ಹಾಕ್ಕೊಂಡಿದ್ದೆ, ಯಾಕೆಂದರೆ ಶೈನಿಂಗಿಗೆ ಅಂತ. ಇನ್ನೊಂದು ನಿಮ್ಗೆ ಇನ್ನೂ ಚೆನ್ನಾಗಿ ಒಂದು ಮಿಠಾಯಿ ಶಾಪಿಂದ ಒಂದು ಲುಕ್ ಕೊಡಲಿಕ್ಕೆ ಅಂತ ನಾನು ಸಿಲ್ವರ್ ಪೇಪರ್ ವರ್ಕ್ ಕೊಡ್ತಾಯಿದ್ದೀನಿ. ಈ ಸಿಲ್ವರ್ ವರ್ಕು ಮೇಲ್ಗಡೆಯಿಂದ ನಾನು ತರಿಸ್ಕೊಂಡಿದ್ದೆ.
ನನಗೆ ತುಂಬ ಇಷ್ಟ ಸ್ವೀಟ್ ಮೇಲೆ ಈ ಥರ ಸಿಲ್ವರ್ ವರ್ಕ್ ಕೋಟಿಂಗ್ ಕೊಟ್ಟರೆ. ಸೊ ಅದನ್ನು ಹೀಗೆ ಒಂದು ಸ್ಪ್ರೆಡ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿರೋದು ಒಂದು ಸ್ವೀಟ್ ರೆಡಿಯಾಗಿದೆ. ತುಂಬಾ ಈಸಿ. ನೀವು ಖಂಡಿತ ಒಂದು ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ನೀವು ಇಷ್ಟಪಡ್ತೀರಾ. ನಿಮ್ಮಲ್ಲಿ ಎಲ್ಲರೂ ಇಷ್ಟಪಡ್ತಾರೆ. ಖಂಡಿತ ಒಂದ್ರ ಬದಲು 2 ಸ್ವೀಟ್ ತಿಂತಾರೆ. ಸ್ವೀಟ್ ತಿಂದೇ ಹೋದವರು ಕೂಡ ತಿನ್ಬೋದು, ಯಾಕೆಂದರೆ ಇದು ಶುಗರ್ ಇದ್ದವರು, ಶುಗರ್ ಪೇಷಂಟು ತಿನ್ಬೋದು. ಸ್ವಲ್ಪ ಸಕ್ಕರೆ ಆ್ಯಡ್ ಆಗಿರುತ್ತೆ, ಬಟ್ ಸಕ್ಕರೆ ಹಾಕದೇನೂ ನೀವು ಟ್ರೈ ಮಾಡಿ. ಆದರೆ ಮಿಲ್ಕ್ ಪೌಡ್ರು ಸ್ವಲ್ಪ ಸಿಹಿ ಇದ್ರೂ ಸ್ವಲ್ಪ ಸಕ್ಕರೆ ಇದ್ರೇ ಚೆನ್ನಾಗಿರುತ್ತೆ. ಜಾಸ್ತಿ ಇಲ್ಲಾಂದ್ರೂ ಸ್ವಲ್ಪ ಹಾಕಿ ನೋಡಿ, ತುಂಬ ಚೆನ್ನಾಗಿರೋದು. ನೀವು ಯಾವ ಶೇಪಲ್ಲಿ ಬೇಕಾದರೂ ಕಟ್ ಮಾಡಿ. ನಾನು ಸ್ಕ್ವೇರಲ್ಲಿ ಕಟ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಕೊಂಡು ಆಮೇಲೆ ತೆಗೆದ್ರಂತೂ ತುಂಬ ಚೆನ್ನಾಗಾಗುತ್ತೆ. ಬೇಗ ತೆಗಿಬೇಕು ಅಂದರೆ, ಇಲ್ಲಾಂದರೆ ಒಂದು 2 ಗಂಟೆ ಹೊರಗಡೆ ಇಟ್ಬಿಡಿ ನಾರ್ಮಲ್ ಟೆಂಪ್ರೇಚರಲ್ಲೇ. ಅದು ತಣ್ಣಗಾದಮೇಲೆ ಈ ಥರ ಕಟ್ ಮಾಡ್ಕೊಂಡು ತಿನ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಮಿಠಾಯಿ ಶಾಪಲ್ಲಿ ನಾವು ಏನು ತರ್ತೀವಲ್ವ ಅದೇ ಥರ ಬಂದಿದೆ. ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಏನು ಮಾಡಬೇಕು ಹೇಳಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಫಸ್ಟ್ ಟೈಮ್ ಬಂದಿದ್ದಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಾಗಿದೆ ನೋಡಿ, ಸಾಫ್ಟಾಗಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.